ನಮಸ್ಕಾರ ಇಂಜಿನಿಯರ್ಸ್. ನಾವು ಗೂಗಲ್ ಸ್ಕೆಚಪ್ ಅನ್ನ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಮಗೆ ಟೆಂಪ್ಲೇಟ್ಗಳಲ್ಲಿ ನಾವು ನೋಡ್ತಿದ್ದೀವಿ. ಸಿಂಪಲ್ ಇಂಚಸ್ ಅಲ್ಲಿ ಇದೆ, ಆರ್ಕಿಟೆಕ್ಚರಲ್ ಇಂಚಸ್, ಸಿಂಪಲ್ ಮೀಟರ್ಸ್ ಅಲ್ಲಿ ಇದೆ, ಆರ್ಕಿಟೆಕ್ಚರಲ್ ಮಿಲಿಮೀಟರ್ಸ್, ಆರ್ಕಿಟೆಕ್ಚರಲ್ ಸೆಂಟಿಮೀಟರ್ಸ್, ಆರ್ಕಿಟೆಕ್ಚರಲ್ ಮೀಟರ್ಸ್ ಅಲ್ಲಿ ಇದೆ. ನಾವಿಲ್ಲಿ ಮೋರ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಕೂಡ ಟೆಂಪ್ಲೇಟ್ಗಳು ಬರುತ್ತೆ. ಇಲ್ಲಿ ನಾವು ಅರ್ಬನ್ ಪ್ಲಾನಿಂಗ್ ಮಾಡೋದು ಫೀಟ್ ಅಲ್ಲಿ, ಅಥವಾ ಇಂಟೀರಿಯರ್ ವುಡ್ ವರ್ಕಿಂಗು, 3D ಪ್ರಿಂಟಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ವರ್ಕ್ ಅನ್ನ ಮಾಡಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದನ್ನ, ಸೊ ಇದನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲರ್ನ್ ಅಂತ ಆಪ್ಷನ್ ಇದೆ. ಮತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಯಾವ್ದು ರೀಸೆಂಟ್ ಫೈಲ್ಸ್ ಮಾಡಿರ್ತೀವಿ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಮಾಡಿರ್ತಕ್ಕಂಥ ರೀಸೆಂಟ್ ಫೈಲ್ ಇಲ್ಲಿ ಶೋ ಆಗ್ತಿದೆ. ನೆಕ್ಸ್ಟ್ ಇಲ್ಲಿ ಲರ್ನ್ ಅಂತ ಕ್ಲಿಕ್ ಮಾಡಿದ್ರೆ ನಾವು ಗೂಗಲ್ ಸ್ಕೆಚಪ್ ಅವರೇ ಓನ್ ಆಗಿ ಅಪ್ಲೋಡ್ ಮಾಡಿರ್ತಾರೆ ಸ್ವಲ್ಪ ಬೇಸಿಕ್ ಟ್ಯುಟೋರಿಯಲ್ಗಳನ್ನ, ಆ ವಿಡಿಯೋಗಳು ಇಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಫೈಲ್ಸ್ ಹೋಗೋಣ. ಇಲ್ಲಿ ಸಿಂಪಲ್ ಇಂಚಸ್ ಅಂತ ಇದೆ, ಆರ್ಕಿಟೆಕ್ಚರಲ್ ಇಂಚಸ್ ಅಂತ ಇದೆ. ಇವೆರಡಕ್ಕೆ ಏನ್ ಡಿಫ್ರೆನ್ಸ್ ಅಂತ ನಾನು ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಇವಾಗ ಆರ್ಕಿಟೆಕ್ಚರಲ್ ಇಂಚಸ್ ಅನ್ನ ಕ್ಲಿಕ್ ಮಾಡೋಣ. ನೋಡಿ, ನಾವು ಓಪನ್ ಮಾಡಿದಾಗ ಈ ರೀತಿ ನಮಗೆ ಸಿಗುತ್ತೆ, ನೋಡೋಕೆ ಸಿಗುತ್ತೆ, ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವಿಲ್ಲಿ ಫಸ್ಟ್ ಇದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಟೂಲ್ಗಳ ಬಗ್ಗೆ, ಇದನ್ನ ಆನ್ ಮಾಡ್ಕೊಳ್ಳೋದು ಹೇಗೆ, ಆಫ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಇಲ್ಲಿ ಏನ್ ಚೇಂಜಸ್ಗಳನ್ನ ಮಾಡ್ಕೋಬಹುದು, ಮತ್ತೆ ಇಲ್ಲಿ ಡಿಫಾಲ್ಟ್ ಟ್ರೇ ಅಂತಿದಿಲ್ಲ, ಇದು ಏನಕ್ಕೆ ಯೂಸ್ ಆಗುತ್ತೆ, ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ ನಾನು, ಯಾವ್ಯಾವ್ದು ಟೂಲ್ಗಳು ಬರುತ್ತೆ ಅದ್ರ ಬಗ್ಗೆ. ಫಸ್ಟ್ ನಾವಿಲ್ಲಿ ವ್ಯೂಗೆ ಹೋಗ್ಬೇಕಾಗುತ್ತೆ. ವ್ಯೂ ಅಲ್ಲಿ ನಮಗೆ ಟೂಲ್ ಬಾರ್ಸ್ ಅಂತ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ನಮಗೆ ಯೂಸ್ ಮಾಡಕ್ಕೆ ಅಂದ್ರೆ ನಾವು ಡ್ರಾ ಮಾಡಕ್ಕೆ ಯಾವ್ಯಾವ ಟೂಲ್ ಬೇಕೋ ಅದ್ರದ್ದು ಎಲ್ಲ ಕೂಡ ನಮಗೆ ಸಿಗುತ್ತೆ. ನಾವಿವಾಗ ಲಾರ್ಜ್ ಟೂಲ್ ಸೆಟ್ ಅನ್ನು ಆನ್ ಮಾಡ್ಕೊಂಡಿದ್ವಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಆಫ್ ಮಾಡ್ತೀನಿ ನೋಡಿ, ಓಕೆ ಕ್ಲೋಸ್ ಕೊಡ್ತೀನಿ. ನಮಗೆ ಯಾವ ಟೂಲು ಇಲ್ಲಿ ಕಾಣ್ತಾ ಇಲ್ಲ. ನಾವು ಮತ್ತೆ ವ್ಯೂಗೆ ಹೋಗ್ಬೇಕು, ಟೂಲ್ ಬಾರ್ಗೆ ಹೋಗ್ಬೇಕು, ಅಲ್ಲಿ ಲಾರ್ಜ್ ಟೂಲ್ ಸೆಟ್ ಅಂತಿದ್ರೆ ಅದನ್ನ ಆನ್ ಮಾಡಬೇಕು. ನಮ್ಗೆ ಇಲ್ಲಿ ಟೂಲ್ಗಳು ಆನ್ ಆಗುತ್ತೆ. ಮತ್ತೆ ಇಲ್ಲಿ ನಮಗೆ ಎಲ್ಲಾ ತರದ ಟೂಲ್ಗಳು ಇರುತ್ತೆ. ನಾನು ಯಾವ್ದನ್ನ ಯೂಸ್ ಮಾಡ್ತೀವಿ ಇವಾಗ ಅದ್ರ ಬಗ್ಗೆ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಅಡ್ವಾನ್ಸ್ಡ್ ಕ್ಯಾಮ್ರಾ ಟೂಲ್ ಅಂತ ಇದೆ, ಇದರಲ್ಲಿ ಕ್ಯಾಮ್ರಾಗಳದ್ದು ನಿಮಗೆ ನೋಡಕ್ ಸಿಗುತ್ತೆ, ಕ್ರಿಯೇಟಿವ್ ಫಿಸಿಕಲ್ ಕ್ಯಾಮ್ರಾ ಆತರ. ಇದನ್ನ ಯಾವ್ದು ನಾವು ಇವಾಗ ಯೂಸ್ ಮಾಡಲ್ಲ, ಸೊ ಅದು ನಮಗೆ ಬೇಡ. ನಮ್ಗೆ ಯಾವ್ದಾವ್ದು ಬೇಕು ಡ್ರಾಯಿಂಗ್ ಮಾಡೋಕೆ ಅನ್ನೋದನ್ನ ನಾವಿಲ್ಲಿ ಆನ್ ಮಾಡ್ಕೊಂಡು ಹೋಗ್ತೀವಿ. ಕ್ಯಾಮ್ರಾ ಅಂತ ಇದೆ, ಇದು ಕೂಡ ನಮಗೆ ಬೇಡ, ಇವಾಗ ಆಫ್ ಮಾಡ್ತೀನಿ. ಕ್ಲಾಸಿಫೈರ್ ಅಂತ ಇದೆ, ಇದನ್ನು ನಾವು ಯೂಸ್ ಮಾಡಲ್ಲ. ಕನ್ಸ್ಟ್ರಕ್ಷನ್ ಅಂದ್ರೆ ಯೂಸ್ ಮಾಡೋದಂದ್ರೆ ನಾವು ನಮ್ಮ ಪ್ಲಾನ್ ನ ಡ್ರಾಯಿಂಗ್ ಮಾಡೋಕೆ, 3D ಮಾಡೋದು ಮಾಡೋಕೆ ಇದನ್ನ ಯೂಸ್ ಮಾಡಲ್ಲ. ಮತ್ತೆ ಯಾವ್ದು ಯೂಸ್ ಮಾಡ್ತೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಅಂತ ಇದೆ, ಇಲ್ಲಿ ನಮಗೆ ಟೇಪ್ ಸಿಗುತ್ತೆ, ಮತ್ತೆ ಮೆಜರ್ಮೆಂಟ್ ಮಾಡೋಕೆ ಡೈಮೆನ್ಷನ್ ಸಿಗುತ್ತೆ. ಬಟ್ ಇದೆಲ್ಲ ಕೂಡ ಲಾರ್ಜ್ ಟೂಲ್ ಅಲ್ಲಿ ನಮಗೆ ಇಲ್ಲಿ ಸಿಗ್ತಾ ಇರಬಹುದು, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ನಮಗೆ ಇದು ಸಪರೇಟ್ ಆಗಿ ಬೇಡ, ಸೊ ಆಫ್ ಮಾಡ್ತಾ ಇದ್ದೀನಿ. ಡ್ರಾಯಿಂಗ್ ಅಂತ ಇದೆ, ಇಲ್ಲಿ ನಿಮಗೆ ಪೆನ್ಸಿಲ್ ಸಿಗುತ್ತೆ, ಪೆನ್ ಸಿಗಲ್ಲ, ಆದ್ರೆ ಬರೀ ಪೆನ್ಸಿಲ್ ಮಾತ್ರ. ಸ್ಲೇಟು, ಬಳಪ ಇದ್ಯಾವುದು ಸಿಗಲ್ಲ, ಬರೀ ಫ್ರೀ ಹ್ಯಾಂಡ್ ಮತ್ತೆ ರೆಕ್ಟಾಂಗಲ್. ಇದು ಕೂಡ ನಮಗೆ ಲಾರ್ಜ್ ಟೂಲ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ ₹100 ಎಲ್ಲ ಸಿಕ್ಬಿಡುತ್ತೆ ನಮಗೆ, ಮತ್ತೆ ₹100 ಕೂಡ ಅವಶ್ಯಕತೆ ಇಲ್ಲ ಆ ರೀತಿ. ಸೊ ಇದನ್ನ ಆಫ್ ಮಾಡ್ತೀನಿ. ಡೈನಾಮಿಕ್ ಕಾಂಪೋನೆಂಟ್ಸ್, ಇದು ಕೂಡ ನಾವು ಯೂಸ್ ಮಾಡಲ್ಲ. ಎಡಿಟ್ ಅಂತ ಇದೆ, ಇಲ್ಲಿ ಮೂವ್ ಆಪ್ಷನ್ ಬರುತ್ತೆ, ಪುಷ್ ಅಂಡ್ ಪುಲ್ ಬರುತ್ತೆ, ಅದನ್ನು ಕೂಡ ನಾವು ಲಾರ್ಜ್ ಟೂಲ್ ಅಲ್ಲಿ ನೋಡಬಹುದು. ಸೊ ಇದು ಕೂಡ ನನಗೆ ಬೇಡ, ಆಫ್ ಮಾಡ್ತೀನಿ. ಗೆಟಿಂಗ್ ಸ್ಟಾರ್ಟೆಡ್, ಇಲ್ಲಿ ಏನೇನು ಆಪ್ಷನ್ ಇದೆ ಅದೇ ಇಲ್ಲೂ ಕೂಡ ಇದೆ, ನಮ್ಗದು ಬೇಡ, ಆಫ್ ಮಾಡ್ತಾ ಇದ್ದೀನಿ. ಸೊ ಲಾರ್ಜ್ ಟೂಲ್ ಸೆಟ್ ನಾವು ಇವಾಗ ಯೂಸ್ ಮಾಡ್ತಿರೋದು ಅದು ಬೇಕಾಗಿದೆ. ನೆಕ್ಸ್ಟ್ ಲೊಕೇಶನ್ ಅಂತ ಇದೆ, ಇದು ಕೂಡ ನಮಗೆ ಇವಾಗ ಬೇಡ. ನೆಕ್ಸ್ಟ್ ಮೆಜರ್ಮೆಂಟ್, ನಾವೇನ್ ಮೆಜರ್ಮೆಂಟ್ ನ ಟೈಪ್ ಮಾಡ್ತೀವಿ ಇಲ್ಲಿ ಕಾಣುತ್ತೆ, ಸೊ ಅದು ಕೂಡ ನಮ್ಗೆ ಇವಾಗ ಬೇಡ. ನಾವು ನೋಡಿ, ಇದನ್ನ ಬೇಕಿದ್ರೆ ಮೂವ್ ಮಾಡ್ಕೋಬಹುದು. ನಮ್ಗೆ ಮೆಜರ್ಮೆಂಟ್ ಬಂತು ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದನ್ನ ನಾವು ಮೂವ್ ಮಾಡ್ಬೇಕಂದ್ರೆ ನೋಡಿ, ಸುಮ್ನೆ ಮೌಸ್ ನ ಅಲ್ಲಿಗೆ ತಗೊಂಡೋದ್ರೆ ಅದು ಈ ರೀತಿ ಓಪನ್ ಆಗುತ್ತೆ. ನಾವು ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡೇ ಇಟ್ಕೋಬೇಕು. ನಾವು ಮೌಸ್ ಅಲ್ಲಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡೆ ಇಟ್ಕೊಂಡ್ರೆ ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಕೋಬಹುದು ನಾವು ಅದನ್ನ. ಮತ್ತೆ ಒಳಗಡೆ ತಗೊಂಡ್ ಬಂದ್ರೆ ಒಳಗಡೆಗೂ ಬರುತ್ತೆ, ಅದು ನಮಗೆ ಬೇಡ, ಇದು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಂತ ಇದೆ, ಇಲ್ಲಿ ನಮ್ಗೆ ಏನಿದೆ ಅದೇ ಕೂಡ ಇಲ್ಲಿ ಆಪ್ಷನ್ ಸಿಗುತ್ತೆ. ಸೊ ಇದು ಕೂಡ ಸಪರೇಟ್ ಆಗಿ ಬೇಡ. ಸ್ಯಾಂಡ್ ಬಾಕ್ಸ್ ಅಂತ ಇದೆ, ಇದು ಕೂಡ ಒಂದು ಅಡ್ವಾನ್ಸ್ ಟೂಲ್ ಅಂತ ಹೇಳ್ಬೋದು ಇಂಜಿನಿಯರ್ಗಳೇ. ಇದನ್ನ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಾವಿವಾಗ ಅದನ್ನ 3D ಮಾಡೋದು ಮಾಡುವಾಗ ಇದನ್ನ ಯೂಸ್ ಮಾಡಲ್ಲ, ಸೊ ಅದನ್ನ ಆಫ್ ಮಾಡ್ಕೊಳ್ತಾ ಇದೀನಿ. ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಂಡು ನಿಮಗೆ ಹೇಳ್ತೀನಿ. ಸೆಕ್ಷನ್, ಇದು ಕೂಡ ಇಂಪಾರ್ಟೆಂಟೇನೆ. ನಾವು ಮಾಡ್ತಕ್ಕಂಥ ಮಾಡೆಲ್ ಇರುತ್ತಲ್ಲ ಅದರಲ್ಲಿ ಸೆಕ್ಷನ್ ಗಳನ್ನ ಕಟ್ ಮಾಡಿ ನೋಡ್ತಕ್ಕಂಥದ್ದು, ಅದು ಇವಾಗಲೇ ಬೇಡ, ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಶಾಡೋ, ನಮ್ಮ ಬಿಲ್ಡಿಂಗ್ ಶಾಡೋ ಕಾಣಕ್ಕೆ ನೆರಳು, ಇದು ಕೂಡ ಇವಾಗ ಬೇಡ, ಆಫ್ ಮಾಡ್ತಾ ಇದ್ದೀನಿ. ಸಾಲಿಡ್ ಟೂಲ್ಸ್ ನಮಗೆ ಇದು ಕೂಡ ಇವಾಗ ಬೇಡ, ಯಾವಾಗ ಬೇಕೋ ಅವಾಗ ಹೇಳ್ಕೊಂಡು ಹೋಗ್ತೀನಿ. ಸ್ಟ್ಯಾಂಡರ್ಡ್ ಬೇಡ. ಸ್ಟೈಲ್ಸ್ ಅಂತ ಇದೆ, ಇದು ನಮಗೆ ಬೇಕಾಗುತ್ತೆ. ನಮ್ದು ಬಿಲ್ಡಿಂಗ್ ನ ಏನ್ ಮಾಡೆಲ್ ಡ್ರಾ ಮಾಡ್ತೀವಿ ಅದ್ರದ್ದು ನಾವು ವೈರ್ ಫ್ರೇಮ್ ನೋಡ್ಬೋದು, ಹಿಡನ್ ಲೈನ್ಗಳು, ಅದು ನಿಮಗೆ ಇವಾಗ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗಬೇಡಿ. ನಮ್ಗೆ ಏನ್ ಬೇಕೋ ಅದನ್ನ ಹೇಳ್ಕೊಂಡು ಹೋಗ್ತೀನಿ, ಬಂದಾಗ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಇದು ಕೂಡ ಇರಲಿ ನಮಗೆ. ನೆಕ್ಸ್ಟ್ ಟ್ಯಾಕ್ಸ್ ಅಂತ ಇದೆ, ಇದು ನಮಗೆ ಬೇಡ.
ನೆಕ್ಸ್ಟ್ ಟ್ರಿಂಬಲ್ ಕನೆಕ್ಟ್, ಇದು ಕೂಡ ನಮಗೆ ಬೇಡ. ವ್ಯೂಸ್ ಅಂತ ಇದೆ, ವ್ಯೂಸ್ ನಮಗೆ ಯೂಸ್ ಆಗುತ್ತೆ. ಇದರಲ್ಲಿ ನಾವು ಐಸೋಮೆಟ್ರಿಕ್ ವ್ಯೂ ನೋಡ್ಬೋದು, ಟಾಪ್ ವ್ಯೂ ನೋಡ್ಬೋದು, ಫ್ರಂಟ್ ವ್ಯೂ ನೋಡ್ಬೋದು. ಸೊ ಇದು ನಮಗೆ ಬೇಕಾಗುತ್ತೆ. ವೇರ್ ಹೌಸ್ ಅಂತ ಇದೆ, ಇದು ನಮಗೆ ಬೇಡ, ಆಫ್ ಮಾಡ್ತೀನಿ. ಇದು ನಾವು ಟೂಲ್ಸ್ಗಳನ್ನ ಆನ್ ಮಾಡ್ಕೊಳ್ಳೋದು ಮತ್ತೆ ಆಫ್ ಮಾಡ್ಕೊಳ್ಳೋದು ಇಂಜಿನಿಯರ್ಗಳೇ. ನೆಕ್ಸ್ಟ್ ಇಷ್ಟು ಮಾಡ್ಕೊಂಡು ನೀವು ಸೇವ್ ಮಾಡಬೇಕು ಅಂತ ಏನಿಲ್ಲ, ಕ್ಲೋಸ್ ಕೊಟ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೀವು ಇದರಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ಅದೇನು ಅಂತ ಹೇಳಿದ್ರೆ ನೋಡಿ ತೋರಿಸ್ತೀನಿ. ಟೂಲ್ ಬಾರು ನಿಮಗೆ ಡ್ರಾ ಮಾಡೋಕ್ಕೆ ಇದು ಮುಂದೆ ಯೂಸ್ ಆಗುತ್ತೆ, ಇವಾಗ ಯೂಸ್ ಆಗಲ್ಲ. ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ನಿಮಗೆ ಈ ತರ ಡ್ರಾ ಮಾಡ್ಕೊಳ್ಳೋಕೆ ಇಷ್ಟು ಟೂಲ್ಗಳು ಬೇಡ, ನನಗೆ ಬರೀ 3 ಸಾಕು, 4 ಟೂಲ್ಗಳು ಬೇಕು. ನಮ್ಗೆ ಪೆನ್ಸಿಲ್ ಸಾಕು, ಒಂದು ಇರೇಸರ್ ಸಾಕು, ರೆಕ್ಟಾಂಗಲ್ ಟೂಲ್ ಬೇಕು, ಮತ್ತೆ ರೊಟೇಟೆಡ್ ರೆಕ್ಟಾಂಗಲ್ ಬೇಕು ಅಂತ ಹೇಳಿದ್ರೆ ಕೇವಲ ಅಷ್ಟನ್ನು ಆನ್ ಮಾಡ್ಕೋಬಹುದು. ನಿಮಗೆ ಆಪ್ಷನ್ ಇಲ್ಲ ಅಂದ್ರೂ ಕೂಡ ನೀವು ಅದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಅಂತ ಕ್ರಿಯೇಟ್ ಮಾಡಿಬಿಟ್ಟು ಟೂಲ್ ಬಾರ್ ನೇಮು ನಾನಿವಾಗ ನನ್ನ ಹೆಸರನ್ನೇ ಕೊಟ್ಕೊಳ್ತೀನಿ. ಇದರಲ್ಲಿ ನನಗೆ ಯಾವುದೇ ಟೂಲ್ ಬೇಕು ಅಂತ ಸಜನ್ ಅಂತ ಓಕೆ ಅನ್ನ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ಸಜನ್ ಅಂತ ಇಲ್ಲಿ ಕ್ರಿಯೇಟ್ ಆಯಿತು. ಮತ್ತೆ ಇದ್ರದ್ದೇ ಒಂದು ಟ್ರೇ ಕ್ರಿಯೇಟ್ ಆಯಿತು. ನಾನು ಹೋಗಿ ಇಲ್ಲಿ ಪ್ಲೇಸ್ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ನೀವು ಇದರೊಳಗಡೆ ಪೆನ್ಸಿಲ್ ಬೇಕು ಅಂತ ಹೇಳ್ತಿರಲ್ವಾ, ಇದನ್ನ ನಾನು ಇದನ್ನ ಮೌಸ್ ಯೂಸ್ ಮಾಡ್ತಾ ಇದ್ದೀನಿ. ಮೌಸ್ನಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಮೌಸಲ್ಲಿ ಲೆಫ್ಟ್ದು ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಅದನ್ನ ಡ್ರ್ಯಾಗ್ ತಗೊಂಡೋಗಿ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಪೆನ್ಸಿಲ್ ಬಂತು ನೋಡಿ. ನೆಕ್ಸ್ಟ್ ನನಗೆ ರೆಕ್ಟಾಂಗಲ್ ಬೇಕು. ಅದ್ರ ಮೇಲೆ ಮೌಸಲ್ಲಿ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ, ಪ್ರೆಸ್ ಮಾಡಿ ಇಟ್ಕೊಂಡೇನೆ ಇಲ್ಲಿಗೆ ಹೋಗಿ ಪ್ಲೇಸ್ ಮಾಡ್ತೀನಿ, ಅದು ಅಲ್ಲಿ ಪ್ಲೇಸ್ ಆಗುತ್ತೆ. ಮತ್ತೆ ಇರೇಸರ್ ಟೂಲ್ ಬೇಕು, ಮತ್ತೆ ಅದ್ರ ಮೇಲೆ ಪ್ಲೇಸ್ ಮಾಡ್ತೀನಿ, ತಗೊಂಡು ಹೋಗ್ತೀನಿ, ಈ ಕಡೆ ಪ್ಲೇಸ್ ಮಾಡ್ತೀನಿ. ನೀವು ಬೇಕಾದ್ರೆ ಎಲ್ಲವನ್ನು ಕೂಡ ಆಫ್ ಮಾಡಿಬಿಟ್ಟು ಅದನ್ನ ಮಾತ್ರ ನೀವು ಇಟ್ಕೋಬಹುದು. ನೋಡಿ ನಾನು ಇವಾಗೆಲ್ಲ ಆಫ್ ಮಾಡ್ತಾ ಇದ್ದೀನಿ, ನನಗೆ ಬರೀ ಅಷ್ಟು ಮಾತ್ರ ಕಾಣೋದಕ್ಕೆ ಸಿಗುತ್ತೆ. ಈ ರೀತಿ ಇದು ನಿಮಗೆ ಯಾವಾಗ ಡ್ರಾಯಿಂಗ್ ಮಾಡ್ತೀರಾ ಆ ಟೈಮಲ್ಲಿ ನಿಮಗೆ ಇಷ್ಟೇ ಟೂಲ್ ಬೇಕು ನನಗೆ, ಆ ರೀತಿ ಸೆಟ್ ಮಾಡ್ಕೋಬಹುದು. ಸೊ ಇದು ನಮಗೆ ಇವಾಗ ಬೇಡ, ನಾನು ಸುಮ್ಮನೆ ಹೇಳಿದೆ ಯಾವ ರೀತಿ ಬರುತ್ತೆ ಅಂತ. ಇದು ನಾವು ಬೇಕಿದ್ರೆ ಡಿಲೀಟ್ ಕೂಡ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ರೆ ಎಸ್ ಡಿಲೀಟ್ ಆಯಿತು. ನಾವಿವಾಗ ನಮ್ಗೆ ಬೇಕಾಗಿರ್ತಕ್ಕಂಥ ಲಾರ್ಜ್ ಟೂಲ್ ಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತೆ ನಮಗೆ ವ್ಯೂಸ್ ಒಂದು ಬೇಕಾಗಿತ್ತು, ಮತ್ತೆ ಸ್ಟ್ಯಾಂಡರ್ಡ್ ಸ್ಟೈಲ್ಸ್ ಬೇಕಾಗಿತ್ತು, ನಾವು ಆನ್ ಮಾಡ್ಕೊಳ್ಳೋಣ. ಕ್ಲೋಸು. ಇದಿಷ್ಟು ನಾವು ಟೂಲ್ ಬಾರ್ಗಳಲ್ಲಿ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ನೀವು ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಜಿಯೋ ಲೊಕೇಶನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನು ಕೂಡ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ನೆಕ್ಸ್ಟ್ ಕ್ರೆಡಿಟ್ಸ್ ಅಂತ ಇದೆ. ನೆಕ್ಸ್ಟ್ ಇದನ್ನ ಆನ್ ಮತ್ತೆ ಆಫ್ ಕೂಡ ಮಾಡ್ಕೋಬಹುದು. ನೀವು ಇಲ್ಲಿ ಮೌಸಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ, ರೈಟ್ ಕ್ಲಿಕ್ ಮಾಡ್ಬೇಕು. ಮೌಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಜಿಯೋ ಲೊಕೇಶನ್ ಬಟನ್ ಆಫ್ ಮಾಡಿದ್ರೆ ಇಲ್ಲಿ ಆಫ್ ಆಗುತ್ತೆ, ಮತ್ತೆ ಆನ್ ಮಾಡಿದ್ರೆ ಮಾಡ್ಕೋಬಹುದು. ಅಟ್ರಿಬ್ಯೂಷನ್ ಬಟನ್ ಅದನ್ನು ಇಲ್ಲಿರ್ತಕ್ಕಂಥದ್ದು ಆನ್ ಮಾಡಿ ಆಫ್ ಮಾಡ್ಕೋಬಹುದು. ಪ್ರಾಂಪ್ಟ್ ಅಂತ ಇದೆ, ಇದು ಏನಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಅದನ್ನ ನೀವು ಬೇಕಾದ್ರೆ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ನೆಕ್ಸ್ಟ್ ಮೆಜರ್ಮೆಂಟ್ ಲೇಬಲ್ ಅಂತ ಇದೆ. ಮೆಜರ್ಮೆಂಟ್ ಲೇಬಲ್ ಅಂದ್ರೆ ನೋಡಿ ಇಲ್ಲಿ ಮೆಜರ್ಮೆಂಟ್ ಅಂತ ತೋರಿಸ್ತಾ ಇತ್ತು, ಅದನ್ನ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ನೆಕ್ಸ್ಟ್ ಮೆಜರ್ಮೆಂಟ್ ವ್ಯಾಲ್ಯೂ, ನಾವೇನ್ ಮೆಜರ್ಮೆಂಟ್ ವ್ಯಾಲ್ಯೂ ಟೈಪ್ ಮಾಡ್ತೀವಿ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ, ಅದು ಕೂಡ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ನಾವು ಇದನ್ನ ಆನ್ ಅಲ್ಲೇ ಇಟ್ಟಿರೋಣ. ನೆಕ್ಸ್ಟ್ ಇವಾಗ ಲೆಫ್ಟ್ ಆಯ್ತು, ಬಾಟಮ್ ಆಯ್ತು. ಇವಾಗ ರೈಟ್ ಸೈಡಿಗೆ ಬರೋಣ. ರೈಟ್ ಸೈಡಿಗೆ ಬಂದ್ರೆ ಡಿಫಾಲ್ಟ್ ಟ್ರೇ ಅಂತ ನಿಮಗೆ ಇಲ್ಲಿ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಇವು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಮೆಟೀರಿಯಲ್ ಸಿಗುತ್ತೆ, ಕಾಂಪೋನೆಂಟ್, ಸ್ಟೈಲ್, ಟ್ಯಾಕ್ಸ್, ಶಾಡೋ, ಸೀನ್ಸ್, ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಹೋಗ್ತಾ ಹೋಗ್ತಾ ನೀವು ಕಲ್ತ್ಕೊಳ್ತೀರಾ. ಇಲ್ಲಿ ನಾವು ಇದ್ರದ್ದು ನೇಮ್ ಕೂಡ ಚೇಂಜ್ ಮಾಡ್ಬೋದು. ನೋಡಿ ವಿಂಡೋಗೆ ಬಂದ್ರೆ ನಾವು ಡಿಫಾಲ್ಟ್ ಟ್ರೇ ಅಂತ ಆಪ್ಷನ್ ಇದೆ. ಇಲ್ಲಿ ನಾನು ಇವಾಗ ಅದನ್ನ ಹೈಡ್ ಟ್ರೇ ಅಂತ ಇದೆ, ಕ್ಲಿಕ್ ಮಾಡ್ತೀನಿ, ಅದು ಹೈಡ್ ಆಗುತ್ತೆ. ಮತ್ತೆ ನೀವು ವಿಂಡೋಗೆ ಬಂದು ಡಿಫಾಲ್ಟ್ ಟ್ರೇ ಶೋ ಟ್ರೇ ಅಂತ ಕೊಟ್ರೆ ಅಲ್ಲಿ ಮತ್ತೆ ಓಪನ್ ಆಗುತ್ತೆ. ನೆಕ್ಸ್ಟ್ ಪುನಃ ನೀವು ವಿಂಡೋಸ್ಗೆ ಹೋಗ್ಬಿಟ್ಟು ಡಿಫಾಲ್ಟ್ ಟ್ರೇ, ಆ ಟ್ರೇದು ರೀನೇಮ್ ಕೂಡ ನೀವು ಮಾಡ್ಬೋದು. ರೀನೇಮ್ ಟ್ರೇ ಅಂತ ಕೊಟ್ಟೆ, ನಾನು ಇವಾಗ ಕ್ಯಾನ್ಸಲ್ ಮಾಡಿಬಿಟ್ಟು ಸಜನ್ ಅಂತ ಕೊಡ್ತೀನಿ. ರೀನೇಮ್ ಅಂತ ಕೊಟ್ಟೆ, ನೋಡಿ ಸಜನ್ ಅಂತ ಇಲ್ಲಿ ಶೋ ಆಗ್ತಾ ಇದೆ. ನೀವು ಅದನ್ನ ಬೇಕಾದ್ರೆ ಡಿಲೀಟ್ ಕೂಡ ಮಾಡ್ಬೋದಾಗುತ್ತೆ, ಅಥವಾ ರೀನೇಮ್ ಕೂಡ ಮಾಡ್ಬೋದು. ಇದು ನಾವು ಆಲ್ರೆಡಿ ಇರೋದನ್ನ ಚೇಂಜ್ ಮಾಡಿರೋದ್ರಿಂದ ರೀನೇಮ್ ಮಾಡ್ಬೋದು. ನೀವು ಬೇಕಿದ್ರೆ ಹೊಸದಾಗೂ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನ್ಯೂ ಟ್ರೇ ಅಂತ ಆಪ್ಷನ್ ಸಿಗ್ತಾ ಇದೆ. ನ್ಯೂ ಟ್ರೇ ಕ್ಲಿಕ್ ಮಾಡ್ಕೊಂಡು ಟ್ರೇ 1 ಅಂತ ಇದೆ, ಟ್ರೇ 1 ಆಪ್ಷನ್ ಮಾಡ್ಕೊಂಡು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನ ಇಲ್ಲಿ ಏನೇನು ಟೂಲ್ಸ್ ಇತ್ತು ಅದನ್ನ ಸಪ್ರೇಟ್ ಮಾಡ್ಕೊಳ್ಳೋಕೆ. ಅದೇ ರೀತಿ ಇಲ್ಲೂ ನಮಗೆ ಎಂಟಿಟಿ ಇನ್ಫಾರ್ಮ್ ಬೇಕು, ಮತ್ತೆ ಶಾಡೋ ಬೇಕು. ಇಷ್ಟು ಮಾತ್ರ ನಾನು ಆನ್ ಮಾಡ್ಕೊಳ್ತೀನಿ, ಆ್ಯಡ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇವಾಗ ನೋಡಿ ಟ್ರೇ 1 ನಾನು ಏನು ಆನ್ ಮಾಡಿದ್ದೆ, ಎಂಟಿಟಿ ಇನ್ಫಾರ್ಮ್ ಬಂತು, ಶಾಡೋಸ್ ಬಂತು. ನಿಮಗೆ ಇದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಂಟಿಟಿ ಇನ್ಫಾರ್ಮ್ ಅಂದ್ರೆ ಏನು, ಶಾಡೋ ಅಂದ್ರೆ ಏನು ಅಂತ. ನಾನು ಸಿಂಪಲ್ ಆಗಿ ಇಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಅದನ್ನ ಡಿಲೀಟ್ ಕೂಡ ಮಾಡ್ಬೋದು. ನೋಡಿ ಟ್ರೇ 1 ಬೇಡ, ನನಗೆ ಡಿಲೀಟ್ ಟ್ರೇ ಕೊಡ್ತಾ ಇದ್ದೀನಿ. ಎಸ್, ನಮ್ಗೆ ಇಲ್ಲಿ ಫಸ್ಟ್ ಇದು ಓಪನ್ ಆಯ್ತು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಯಾವ್ದು ಬೇಕೋ ಅದನ್ನ ಇಲ್ಲೇ ಆನ್ ಮತ್ತೆ ಆಫ್ ಮಾಡ್ಕೋಬಹುದು. ಇಲ್ಲಿ ನಮಗೆ ಮೆಟೀರಿಯಲ್ಸ್ ಕಾಣ್ತಾ ಇದೆ, ನಾನು ಅದನ್ನ ಆಫ್ ಮಾಡ್ತೀನಿ, ಇಲ್ಲಿ ಆಫ್ ಆಗುತ್ತೆ. ಮತ್ತೆ ವಿಂಡೋಸ್ ಸಜನ್ ಬಂದೆ, ಕಾಂಪೋನೆಂಟ್ಸ್ ಬೇಡ ನನಗೆ, ಆಫ್ ಮಾಡ್ತೀನಿ, ಆಫ್ ಆಯ್ತು. ಈ ರೀತಿ ನೀವು ಅಲ್ಲಿ
ಆನ್ ಮತ್ತೆ ಆಫ್ಗಳನ್ನ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಯಾವ್ದು ವರ್ಕ್ ಮಾಡೋಕ್ಕೆ ಬೇಕಾಗುತ್ತೆ ಅದನ್ನ ಆನ್ ಮಾಡಿ ಇಟ್ಕೋಬೋದಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಜಿನಿಯರ್ಗಳೇ ನೋಡಿ, ಇಲ್ಲಿ ಇನ್ಸ್ಟ್ರಕ್ಟರ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಇದು ಗೈಡ್ ಮಾಡ್ತಾ ಹೋಗುತ್ತೆ ನಮಗೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪೆನ್ಸಿಲ್ ಟೂಲ್ ಇತ್ತು ನೋಡಿ, ಕ್ಯಾನ್ಸಲ್ ಮಾಡಿದೆ ನೋಡಿ, ಇದನ್ನ ಈ ರೀತಿ ನಿಮ್ಗೆ ಆಪ್ಷನ್ ಆಗುತ್ತೆ. ನಾನು ಹೇಳ್ದಂಗೆ ಇಲ್ಲಿ ಮೂವ್ ಮಾಡಿದ್ದೆ, ಇಲ್ಲಿ ಪೆನ್ಸಿಲ್ ಟೂಲು ಮಂಗ ಮಾಯ ಆಗೋಗ್ಬಿಟ್ಟಿದೆ. ಅವಾಗ ಏನ್ ಮಾಡ್ಬೇಕು, ನೀವು ವ್ಯೂಗೆ ಹೋಗ್ಬೇಕು, ಟೂಲ್ ಬಾರ್ಗೆ ಹೋಗ್ಬೇಕು, ರೀಸೆಟ್ ಆಲ್ ಅಂತ ಇರುತ್ತೆ, ರೀಸೆಟ್ ಆಲ್ ಕೊಡಬೇಕು, ಎಸ್ ಕೊಡಬೇಕು, ನೆಕ್ಸ್ಟ್ ಕ್ಲೋಸ್ ಕೊಡಬೇಕು. ನೋಡಿ ಕ್ಲೋಸ್ ಕೊಡ್ತಾ ಇದ್ದ ಹಾಗೆ ನಾವು ಏನೇನಿತ್ತು ಅದು ವಾಪಸ್ ಬಂತು. ಸಾರಿ, ಇರೇಸರ್ ಅಥವಾ ಪೆನ್ಸಿಲ್ ಯಾವುದೋ ಮಿಸ್ ಆಗಿತ್ತು, ಮತ್ತೆ ಬಂದಿದೆ. ಇದೊಂದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಟರ್ ಅಲ್ಲಿ ನಾನು ಇವಾಗ ಪೆನ್ಸಿಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಪೆನ್ಸಿಲ್ ಸೆಲೆಕ್ಟ್ ಮಾಡಿದಾಗ ನೋಡಿ ಲೈನ್ ಟೂಲ್, ಇದು ಯಾವ ರೀತಿ ಡ್ರಾ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸುತ್ತೆ ಪೆನ್ಸಿಲ್ ಅನ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ನೋಡಿ ಡ್ರಾ ಎಡ್ಜಸ್ ಆರ್ ಲೈನ್ ಎಂಟಿಟೀಸ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಟೂಲ್ ಆಪರೇಷನ್, ಅದು ಮಾಡಿಫೈ ಕೀಸ್, ಶಾರ್ಟ್ ಕಟ್ ಯಾವ್ದು ಯೂಸ್ ಮಾಡ್ತೀವಿ ಅದಕ್ಕೆ, ಅದನ್ನು ಕೂಡ ಇದು ಇಲ್ಲಿ ತೋರಿಸ್ಬಿಡುತ್ತೆ ಇಂಜಿನಿಯರ್ಗಳೇ. ಇದು ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಇಂಪಾರ್ಟೆಂಟು, ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿವಾಗ ಇರೇಸರ್ನ ಸೆಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಅದನ್ನು ಇಲ್ಲಿ ತೋರಿಸುತ್ತೆ. ಇರೇಸ್ ಟೂಲು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಮತ್ತೆ ಅದಕ್ಕೆ ಯಾವ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮೂವ್ ಅಂತ ಟೂಲ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದು ಎಲ್ಲಿ ಮೂವ್ ಆಗಬೇಕು ಅಥವಾ ಶಾರ್ಟ್ ಕಟ್ಕಿನ ಯಾವ ಸೆಲೆಕ್ಟ್ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಂಡು ಹೋಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಆನ್ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಹುಡುಗಿನ ನಿಲ್ಸಿದ್ದಾರೆ. ಈ ಹುಡುಗಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಬೇಜಾರಾದಾಗ ನೋಡ್ಲಿ ಅಂತ ಅನ್ಕೊಂಡಿದ್ರೆ, ಇಲ್ಲ, ಇದನ್ನ ಏನಕ್ಕೆ ನಿಲ್ಸಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ನಾವು ಇಲ್ಲಿ ಡ್ರಾ ಮಾಡಿದಾಗ ಯಾವ ಆಂಗಲ್ ಅಲ್ಲಿ ನೋಡ್ತಾ ಇದೀವಿ, ಮತ್ತೆ ಇದೊಂದು ಸ್ಟ್ಯಾಂಡರ್ಡ್ ಹೈಟಿಗೆ ಕೊಟ್ಟಿರ್ತಾರೆ. ಇದು ಅರೌಂಡ್ 5 feet 6 inch ತನಕ ಇದಿರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ನಾವು ಡಿಲೀಟ್ ಕೂಡ ಮಾಡ್ಬೋದಾಗುತ್ತೆ ಬೇಡ ಅಂತ ಹೇಳಿದ್ರೆ, ಇಲ್ಲಾಂದ್ರೆ Ctrl Z ಅನ್ನ ಕೊಟ್ಕೋಬಹುದು. ನಾವು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಹೇಗೆ ಡ್ರಾ ಮಾಡ್ತೀವಿ, ವೈ ಆಕ್ಸಿಸ್ ಅಲ್ಲಿ ಹೇಗೆ ಡ್ರಾ ಮಾಡ್ತೀವಿ ಅದನ್ನೆಲ್ಲ ಕೂಡ ಮಾತಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇವಾಗ ನಾವು ಗೂಗಲ್ ಸ್ಕೆಚಪ್ ಅಲ್ಲಿ ನೋಡಿ ಇಂಜಿನಿಯರ್ಗಳೇ, ನಾವು ಗೂಗಲ್ ಸ್ಕೆಚಪ್ ಅಲ್ಲಿ ಈ ರೀತಿ ಮಾಡೆಲ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದಾಗುತ್ತೆ. 3D ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ನಾವು ಕಲಿತಾ ಇವೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗುತ್ತೆ. ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಎಲ್ಲವನ್ನು ಕೂಡ ಈ ರೀತಿ ನಾವು ಮಾಡೆಲ್ಗಳನ್ನ ಮಾಡ್ಕೋಬಹುದು. ಅದೇ ರೀತಿ ನಾವು ಇಂಟೀರಿಯರ್ ಡಿಸೈನ್ ಕೂಡ ನಾವು ಗೂಗಲ್ ಸ್ಕೆಚಪ್ ಅಲ್ಲಿ ಮಾಡ್ಬೋದಾಗುತ್ತೆ. ಕಿಚನ್ ಯೂನಿಟ್ಗಳಾಗಿರ್ಬೋದು, ಮತ್ತೆ ನಾವು ಟಿವಿ ಯೂನಿಟ್ಗಳಾಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ನಾವು ಗೂಗಲ್ ಸ್ಕೆಚಪ್ ಅಲ್ಲಿ ಮಾಡ್ಕೋಬಹುದಾಗುತ್ತೆ. ನೆಕ್ಸ್ಟ್ ನಾವು ಗೂಗಲ್ ಸ್ಕೆಚಪ್ ಅಲ್ಲಿ ಮಾಡ್ಕೊಂಡಿದ್ದನ್ನ ಲೂಮಿಯನ್ಗೆ ಇಂಪೋರ್ಟ್ ಮಾಡಿಕೊಂಡು ಅಲ್ಲಿ ರೆಂಡರಿಂಗ್ ಅನ್ನು ಕೂಡ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ತೀರಾ ರೆಂಡರಿಂಗ್ ಆದ್ರೆ ಹೇಗೆ ಕಾಣುತ್ತೆ ಅಂತ. ನಾವು ಮುಂದಿನ ದಿನಗಳಲ್ಲಿ ಗೂಗಲ್ ಸ್ಕೆಚಪ್ ಆದ್ಮೇಲೆ ರೆಂಡರಿಂಗ್ ಅನ್ನು ಕೂಡ ಕಲ್ತ್ಕೊಳ್ಳೋಣ. ಅಡ್ವಾನ್ಸ್ ಆಗಿ ಕೂಡ ನಾವು ಯಾವ ರೀತಿ ಮಾಡ್ಬೋದು ಗೂಗಲ್ ಸ್ಕೆಚಪ್ ಅನ್ನ ಅನ್ನೋದನ್ನು ಕೂಡ ಕಲ್ತ್ಕೊಳ್ಳೋಣ. ಮತ್ತೆ ನೀವು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಇರುತ್ತೆ ಇಂಜಿನಿಯರ್ಗಳೇ, ನೀವು ಹೇಗೆ ಪ್ರಾಕ್ಟೀಸ್ ಅನ್ನ ಮಾಡ್ತೀರಾ ಆ ರೀತಿ ನೀವು ಕಲಿತೀರಾ ಇಂಜಿನಿಯರ್ಸ್. ನೆಕ್ಸ್ಟ್ ಫರ್ನಿಚರ್ಗಳನ್ನ ನಾವು ಡ್ರಾ ಮಾಡ್ಬೋದಾಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಾ, ನಾನು ಇದನ್ನ ಗೂಗಲ್ ಅಲ್ಲಿ ಓಪನ್ ಮಾಡಿ ತೋರಿಸ್ತಾ ಇರೋದು, ಇದೆಲ್ಲ ನಾನು ಡ್ರಾ ಮಾಡಿರೋದಲ್ಲ. ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಾರಿ, ಯಾವ ರೀತಿ ಮಾಡ್ಬೋದು ಅಂದ್ರೆ ಈ ರೀತಿ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೋಫಾ ಆಗಿರ್ಬೋದು ಈ ರೀತಿ. ನೆಕ್ಸ್ಟ್ ಗೂಗಲ್ ಸ್ಕೆಚಪ್ಗಳಲ್ಲಿ ಡೋರ್ಗಳನ್ನ ಮಾಡ್ಬೋದು. ನೆಕ್ಸ್ಟ್ ವಿಂಡೋಗಳನ್ನು ಕೂಡ ಮಾಡ್ಬೋದು. ಈ ರೀತಿ ಗೂಗಲ್ ಸ್ಕೆಚಪ್ಗಳಲ್ಲಿ ನಾವು ತುಂಬಾ ಮಾಡೆಲ್ಗಳನ್ನ ಮಾಡ್ಕೋಬಹುದು ಇಂಜಿನಿಯರ್ಸ್. ನಾವು ಹೋಗ್ತಾ ಹೋಗ್ತಾ ಎಲ್ಲವನ್ನು ಕಲಿಯೋಣ. ಇವತ್ತಿಗೆ ಇಷ್ಟು ಸಾಕು. ನೀವು ದಯವಿಟ್ಟು ನೀವು ಕಲಿಬೇಕಂದ್ರೆ ಒಂದೇ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಏನು ಹೇಳಿದೆ ನಾನು ಇವತ್ತು ಇದ್ರ ಬಗ್ಗೆನೇ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ವ್ಯೂಗೆ ಹೋಗ್ಬಿಟ್ಟು ಟೂಲ್ ಬಾರ್ನ ಓಪನ್ ಮಾಡಿ, ಟೂಲ್ ಬಾರ್ ಓಪನ್ ಮಾಡಿ ಆನ್ ಮಾಡ್ಕೊಳ್ಳಿ, ಆಫ್ ಮಾಡ್ಕೊಳ್ಳಿ, ರೀಸೆಟ್ ಕೊಡಿ, ರೀಸೆಟ್ ಆಲ್, ನ್ಯೂ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ನೇಮ್ನ ಕ್ರಿಯೇಟ್ ಮಾಡಿಕೊಂಡು ಹೊಸದಾಗಿ ಈ ಥರ ಟೂಲ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಈ ಕಡೆಗೆ ಬಂದ್ಬಿಟ್ಟು ಇಲ್ಲೂ ಕೂಡ ಹೊಸದಾಗಿ ಟ್ರೇ ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನ ಆನ್ ಮಾಡಿ, ಆಫ್ ಮಾಡಿ, ಇಲ್ಲಿ ವಿಂಡೋಸ್ಗೆ ಹೋಗಿ ಅದು ಹೈಡ್ ಮಾಡಿ, ರಿನೇಮ್ ಮಾಡಿ. ಈ ರೀತಿ ನೀವು ಏನೇನ ಹೇಳ್ತೀನಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮಗೆ ಅವತ್ತು ಹೇಳಿದ್ದು ನೀಟಾಗಿ ಅರ್ಥ ಆಗುತ್ತೆ. ಹಾಗೇನೆ ಇಂಜಿನಿಯರ್ಸ್, ಕಾರ್ಮಿಕರನ್ನ ಗೌರವಿಸಿ, ಎಲ್ರನ್ನು ಗೌರವಿಸಿ, ಎಲ್ರನ್ನು ಪ್ರೀತಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.